ಭಾಷೆಯ ಮೇಲೆ ಮಾಡ್ತಕ್ಕಂಥ ಪ್ರಭುತ್ವ ಬರ್ತದೆ. ಆಮೇಲೆ ಸಿಕ್ಸ್ತ್ ಸೆನ್ಸ್ ಅಂತೀವಿ, ಅಂದ್ರೆ ನಮಗೆ ಟಕ್ಕಂತ ಆ ಟೈಮಿಗೆ ನೆನಪಾಗ್ಬೇಕು. ನಮಗೆ ಆ ಟೈಮಿಗೆ ನೆನಪಾಗೋದಕ್ಕೆ ಏನು ಹೇಳ್ತೀವಿ ನಾವು, ಸಿಕ್ಸ್ತ್ ಸೆನ್ಸ್ ಅಂತೀವಿ. ಒಂದ್ಸಲ ನಾಟಕ ನಡೆದಿತ್ರಿ. ನಾಟಕ ನಡೆದಾಗ ಮಹಾಭಾರತ ನಾಟಕ ರಕ್ತರಾತ್ರಿ, ಅಲ್ಲೆಲ್ಲ ಅಣ್ಣವ್ರಿಗೆ ಗೊತ್ತಾಗ್ತದೆ. ರಕ್ತರಾತ್ರಿ ನಾಟಕದಲ್ಲಿ ದ್ರೌಪದಿ ಪಾತ್ರ ಮಾಡಿದ ಹೆಣ್ಮಗಳು ನಿಂತ್ಕೊಂಡಿದ್ಲು. ವಿದ್ಯಾರ್ಥಿಗಳು ವೈಜ್ಞಾನಿಕ ಅಭ್ಯಾಸ ಕ್ರಮವನ್ನ ಅಳವಡಿಸಿಕೊಳ್ಳಿ. ಡಾಕ್ಟರ್ ಮಧುಸೂದನ್ ಕಾರಿಗನೂರು. ಮಾನ್ವಿ ನಗರದ ನೇತಾಜಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಮಾಧ್ಯಮ ಸಮಿತಿ, ನೈಜುನ ಫೌಂಡೇಶನ್, ಭಾರತೀಯ ವೈದ್ಯಕೀಯ ಸಂಘ ಸಿರುಗುಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ನೆನಪಿಗೆ ವ್ಯಾಯಾಮ ಮತ್ತು ಸೋತು ಗೆದ್ದ ಸಾಧಕರಿವರು. ಇನ್ನು ವಿದ್ಯಾರ್ಥಿಗಳಿಗೆ ಪ್ರೇರಣಾ ತರಗತಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಧುಸೂದನ್ ಕಾರಿಗನೂರು ಶಸ್ತ್ರ ವೈದ್ಯರು ಸಿರುಗುಪ್ಪ ಉಪನ್ಯಾಸ ನೀಡಿದರು. ಎಲ್ಲಾ ವಿದ್ಯಾರ್ಥಿಗಳಿಗೆ 80% ಅಂಕಗಳನ್ನ ಪಡೆಯುವ ಸಾಮರ್ಥ್ಯ ಇದ್ದರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಓದುವ ಅಭ್ಯಾಸವನ್ನ ರೂಢಿಸಿಕೊಳ್ಳದೇ ಇರುವುದರಿಂದ ಅತ್ಯಂತ ಕಡಿಮೆ ಅಂಕಗಳನ್ನ ಪಡೆಯುತ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿ ಕೂಡ ವೈಜ್ಞಾನಿಕ ಅಭ್ಯಾಸ ಕ್ರಮವನ್ನ ಅಳವಡಿಸಿಕೊಳ್ಳಬೇಕು. ಪ್ರತಿ ಅಭ್ಯಾಸದ ನಡುವೆ ವಿಶ್ರಾಂತಿಯನ್ನ ಪಡೆದುಕೊಂಡು ಆ ಸಮಯದಲ್ಲಿ ಇತರೆ ಚಟುವಟಿಕೆಗಳನ್ನ ನಡೆಸುವುದರಿಂದ ನಾವು ಅಭ್ಯಾಸ ನಡೆಸಿದ ವಿಷಯಗಳು ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಕೇವಲ ಓದುವುದರ ಜೊತೆಗೆ ಪುನರ್ನಮನ ಹಾಗೂ ನಮ್ಮಲ್ಲಿನ ಎಡ ಮೆದುಳನ್ನ ಬಳಸುವ ಕುರಿತು ವ್ಯಾಯಾಮ ಮಾಡಿದ್ದಲ್ಲಿ ಹೆಚ್ಚು ಸಮಯದವರೆಗೆ ವಿಷಯ ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತೆ. ಪರೀಕ್ಷೆ ಸಮಯದಲ್ಲಿ ಆತಂಕಕ್ಕೆ ಒಳಗಾಗದೆ ಶಾಂತಿ ರೀತಿಯಿಂದ ಉತ್ತರಗಳನ್ನ ಬರೆಯುವ ಮೂಲಕ ಹೆಚ್ಚು ಅಂಕಗಳನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರಾದ ನರಸಿಂಹಮೂರ್ತಿ ಹಾಸ್ಯ ಪ್ರಸಂಗಗಳ ಮೂಲಕ ನಗೆಗಡಲಿನಲ್ಲಿ ತೇಲಿಸಿದರು. 3 ಪದ ಕಲ್ತಿದ್ದಂತೆ. ಆದ್ರಿಂದ ವಿದ್ಯಾರ್ಥಿಗಳೇ, ಅರ್ಧಂಬರ್ಧ ವಿದ್ಯೆ ಕಲಿಬಾರ್ದು. ಏನ್ ಕಲ್ತ್ರು ಪೂರ್ಣ ಕಲಿರಿ. ಕನ್ನಡ ಕಲಿತೀರ, ಕನ್ನಡನ ಪೂರ್ಣ ಭಾಷೆ ಚೆನ್ನಾಗಿ ಬರಲಿ. ಇಂಗ್ಲಿಷ್ ಚೆನ್ನಾಗಿ ಬರಲಿ. ನಾ ಅದಕ್ಕೆ ಹೇಳಿ, ಸಣ್ಣ ಚುಟುಕು ಬರೀರಿ, ಸಣ್ಣ ಕಾವ್ಯ ಬರೀರಿ, ಚುಟುಕು ಬರೀರಿ. ಈಗ ನೋಡಿ, ಅವ್ರು ಫಾರಿನ್ ಲೇಡಿ ಬಂದಿದ್ಲ ಹಂಪೇದೆ, ಅವ್ರು ಫಾರಿನ್ ಇಂಗ್ಲಿಷ್ ನಮಗೆ ಬರಂಗಿಲ್ಲ, ನಮ್ಮ ಕನ್ನಡ ಅವ್ರಿಗೆ ಬರಂಗಿಲ್ಲ. ನಾನು ಹೋಗಿ ವಾಟ್ಸ್ ಯುವರ್ ನೇಮ್ ಅಂದೆ. ಆಕೆ ಮೈ ನೇಮ್ ಇಸ್ ಹೈಟ್ ಅಂದೆ. ನಾನು ಅಂದೆ ಯಾವ ಮುಂಡೆ ಮಗ ಅರ್ಥ ಆಯ್ತಂದೆ. ಅದಕ್ಕೆ ಆಕೆ ಏನಂದ್ರೆ ಥ್ಯಾಂಕ್ ಯು ಅಂದೆ. ಯಾಕಂದ್ರೆ ನಾನು ಅಂದಿದ್ದು ಆಕೆ ಗೊತ್ತಿಲ್ಲ. ಆಮೇಲೆ ಆಕೆ ನನ್ನ ಕೇಳಿದ್ಲು ವಾಟ್ಸ್ ಯುವರ್ ನೇಮ್ ಅಂದು. ಮೈ ನೇಮ್ ಇಸ್ ನರಸಿಂಹಮೂರ್ತಿ ಅಂದೆ. ನಾಜಿಮ ಮೂರ್ತಿ ಅಂದು. ನಿಮ್ಮ ಅವನು ನಾಜಿಮ ಮೂರ್ತಿ ಎಲ್ಲ ಸರಿಯಾಗಿ ಹೇಳಂದ್ರೆ ಥ್ಯಾಂಕ್ ಯು ಅಂದು. ನಮ್ಮಿಬ್ಬರ ನಡುವೆ ಭಾಷೆ ನಡೀತಿತ್ತು, ಮಂದಿ ನಗ್ತಿದ್ರು. ಎದಕ್ಕಂದ್ರೆ ಹಾಗೆ ಪೂರ್ಣ ಕನ್ನಡ ಬರೋಂಗಿಲ್ಲ, ನನಗೆ ಇಂಗ್ಲಿಷ್ ಬರೋಂಗಿಲ್ಲ. ನಾವು ಬರೀ ಹಿಂಗು ಹಿಂಗು ನಾವು ನಿಂತು ಹಿಂಗು ನೀನು ಬಂದಿಂಗು. ಸಣ್ಣ ಹುಡುಗರು ಬಂದಾಗ ಹೇಳ್ತಿರ್ತಾರೆ, ಸಾರ್ ಅವ್ನು ಬೆನ್ನ ಮೇಲೆ ಜಗ್ಗಿ ಪೀಟಿಂಗು. ನಾನು ಕೇಳಿದೆ ಯಾಕಲೆ ಪೀಟಿಂಗ್ ಅಂದೆ. ಇಲ್ಲ ಸರ್, ಅವ್ನು ಫುಲ್ ಚೂಟಿಂಗು, ಅದಕ್ಕೆ ನಾನು ಪೀಟಿಂಗು. ವಾಟ್ ಇಸ್ ದಿಸ್ ಹಿಂಗು? ಈ ಹಿಂಗುಗಳಿಗೆ ಇಂಗ್ಲಿಷ್ ಮುಗಿದೋಗುತ್ತೆ. ನಮ್ಮೊಳಗೆ ಡ್ರಿಲ್ ಮಾಸ್ಟರ್ ಇದ್ದಂದ್ರೆ, ಆ ಡ್ರಿಲ್ ಮಾಸ್ಟರ್ ಪಾಪ ಕನ್ನಡ ಬರೋದಲ್ಲ. ಆ ಸ್ಕೂಲ್ HM ಇತ್ತು, ಆಕೆ ಇಂಗ್ಲಿಷ್ ಕನ್ನಡ ಬರೋದಲ್ಲ. ಆ ಡ್ರಿಲ್ ಮಾಸ್ಟರ್ ಇಂಗ್ಲಿಷ್ ಬರೋದಲ್ಲ. ಆತ ಒಂದು ಲೇಟಾಗಿ ಬಂದ್ಬಿಟ್ಟ ಸ್ಕೂಲಿಗೆ. HM ಕೇಳಿದ್ರು, ವೈರ್ ಯು ಲೇಟ್, ಯಾಕೆ ಲೇಟ್ ಅಂತ ಇಂಗ್ಲಿಷ್ನಾಗ. ನಾನು ಅಂತ ಟೆಲ್ ಇಂಗ್ಲಿಷ್ ಅಂತ. ಸತ್ಯ ಮಗನ ಅಂದ. ಐ ಆಮ್ ಗೋಯಿಂಗ್ ಟು ಮದರ್ ಟೆಂಪಲ್ ಅಂದ. ಏನ್ ಮದರ್ ಟೆಂಪಲ್ ಅಂದ. ಇಲ್ರಿ, ನಾನು ತಾಯಂಗುಡಿಗೆ ಹೋಗಿದ್ದೆ ಅಂದ. ಬಳ್ಳಾರಿಯ ವಿಜ್ಞಾನ ಶಿಕ್ಷಕರಾದ SM ಹಿರೇಮಠ ವಿಜ್ಞಾನ ಗೀತೆಗಳನ್ನ ಹಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ KPSVS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ, ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ K ವಿಜಯಲಕ್ಷ್ಮಿ, ತಾಲೂಕು ಕಸಪ ಅಧ್ಯಕ್ಷರಾದ ಶರಣಬಸವ ನೀರಮಾನ್ವಿ, K ರಾಜರವಿವರ್ಮ, KE ನರಸಿಂಹ, ಮಾನ್ವಿ ತಾಲೂಕು ಅಧ್ಯಕ್ಷರಾದ ಅರುಣ್ ಚಂದ ಹಾಗೂ ಮಾಧ್ಯಮ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಸ್ವಾಮಿ, ಸಿದ್ದರಾಮಯ್ಯ ಸ್ವಾಮಿ, ಕಿಡಿಗಣ್ಣಯ್ಯ ಸ್ವಾಮಿ, ಚನ್ನಬಸವಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಲಾಡ್ಜ್ಗೆ ಹೋಗಿ ನೋಡಿದಿರಾ, ಶಾಲೆಗೆ ಹೋಗಿ ನೋಡಿದಿರಾ, ಮೂಲೆಯಲ್ಲಿ ಬಿಡೋಕೆ ಸಾಕಿರ್ತಾರೆ, ಉಗುಳಿರ್ತಾರೆ. ದಯವಿಟ್ಟು ಶುಚಿತ್ವಕ್ಕೆ ಬೆಲೆ ಕೊಡಿ. ಏನ್ ಮಾಡ್ತಿದೆ ನೋಡಿ, ನಮ್ಮ ದೇಶದ ಪರಿಸ್ಥಿತಿ. ಹೌದಾ? ಬರೀ ಹೇಳಕ್ಕಷ್ಟೇ ನಾವಿದ್ದೀವಿ, ಮಾಡಕ್ಕಷ್ಟೇ ಅಲ್ಲ ಅನ್ನೋದಕ್ಕೆ. ಹೌದಾ? ಮಾಡಬೇಡಿ ದಯವಿಟ್ಟು. ಹೇಗೆ ನಾವು ಬದುಕ್ತೀವಿ ನುಡಿದಂತೆ ನಡಿಬೇಕು. ಹೌದಾ? ರೈಟ್. ಹೆಣ್ಮಕ್ಳೇನು ಕಮ್ಮಿ ಇಲ್ಲ, ಸಾರ್ ಹೇಳಿದ್ರೆ ಅವಾಗಲೇ. ಎಷ್ಟು ಜನ ಹೋಗ್ಬೇಕ್ರಿ ಗಾಡಿಯಲ್ಲಿ? 2 ಹೋಗ್ಬೇಕು. ಹೌದಾ? ನೀವು ಅಷ್ಟೇ. ಎಷ್ಟು ಜನ ಹೋಗ್ಬೋದು? 3 ಹೋಗ್ಬೋದ? ಇದೆ ಕಾನೂನು. ದಯವಿಟ್ಟು ನೆಲದ ಕಾನೂನನ್ನ ಬೇಸಿಕ್ ತಿಳ್ಕೊಳ್ರಿ. ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟು ವಯಸ್ಸಾಗಿರ್ಬೇಕು?
18 ವಯಸ್ಸಾಗಿರ್ಬೇಕು, ಲೈಸೆನ್ಸ್ ಇಲ್ದಂಗೆ ಗಾಡಿ ಓಡಿಸ್ಬೇಡ್ರಿ, ಹೆಲ್ಮೆಟ್ ಇಲ್ದಂಗೆ ಗಾಡಿ ಓಡಿಸ್ಬೇಡ್ರಿ. ನೋಡಿ ಇದು ದಯವಿಟ್ಟು ಹಿಂಗೆ ಮಾಡಕ್ ಹೋಗ್ಬೇಡ್ರಿ ಸರ್. ಮೊಬೈಲ್ ಉಪಯೋಗದ ಬಗ್ಗೆ ಮಾತಾಡಿದ್ರು. ನನಗೆ ಮತ್ತೊಂದು ಗಂಟೆ ಟೈಮ್ ಸಿಕ್ಕರೆ ಮೊಬೈಲ್ ಅಡಿಕ್ಷನ್ ಅಂತ ಒಂದು, ಅದರಿಂದ ಹೊರಗೆ ಬರೋದು ಹೇಗೆ, ಮೊಬೈಲ್ ಚಟದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತ 1 ಗಂಟೆ ಕಾಲಕ್ಕೆ ತರಬೇತಿ ನೀಡುತ್ತೇವೆ. ನಮ್ಮ ತಂಡ ಇದೆ, ನಾನು ಮಾತಾಡ್ತೀನಿ ಅದರಲ್ಲಿ. ಅದು 1 ಗಂಟೆ ಪೇರೆಂಟ್ಸ್ಗಳ ಬಗ್ಗೆನೂ ನಾನು ಮಾತಾಡ್ತೀನಿ. ಪೇರೆಂಟ್ ಓರಿಯೆಂಟೇಷನ್, ಪೇರೆಂಟ್ಗಳು ಸಹ ನಾವು ತಂದೆ ತಾಯಿಗಳಾಗಿ ನಾವು ಮಾದರಿ ಆಗಿರ್ಬೇಕು. ನಾವೇ ಮೊಬೈಲ್ ಇಟ್ಕೊಂಡು ಕುಂತು ಮಕ್ಕಳನ್ನ ಬೇಡ ನೋಡ್ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ಅದು ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಯಾರೋ ಗಾಡಿ ಓಡಿಸ್ತಿದ್ದಾಗ ಮೊಬೈಲಲ್ಲಿ ಮಾತಾಡ್ಕೊಂಡು ಮಾಡಕ್ ಹೋಗ್ಬಿಟ್ರಿ, ಸೈಡಿಗೆ ನಿಂತ್ಕೊಂಡು ಮಾತಾಡ್ರಿ.